ನೀವು ಬಿಗಿನರ್ಸ್ ಲಕ್ ಅಂತ ಒಂದಿದೆ, ಅದನ್ನು ಕೇಳಿದ್ದೀರಾ? ಬಿಗಿನರ್ಸ್ ಲಕ್ ಏನಪ್ಪ ಅಂದರೆ, ನಾವು ಹೊಸದಾಗಿ ಏನಾದರೂ ಟ್ರೈ ಮಾಡೋಕ್ಕೆ ಹೋದಾಗ ಅದರಲ್ಲಿ ಅನಿರೀಕ್ಷಿತವಾಗಿ ಸಿಗೋ ಯಶಸ್ಸು. ಉದಾಹರಣೆ, ಫಸ್ಟ್ ಟೈಮ್ ಮೈಸೂರು ಪಾಕ್ ಟ್ರೈ ಮಾಡಿದ್ದೀರಾ, ಅದು ಫಸ್ಟ್ ಕ್ಲಾಸಾಗಿ ಗೂಡಾಗಿ ಚೆನ್ನಾಗಿ ಬಂತು. ಫಸ್ಟ್ ಟೈಮ್ ಟೀ ಕಾಫಿ ಮಾಡಿದಾಗ ಅದು ಎಕ್ಸ್ಪರ್ಟ್ ಮಾಡೋ ಟೀ ಅಥವಾ ಕಾಫಿಗಿನ್ನ ಚೆನ್ನಾಗಿರುತ್ತೆ. ಅದನ್ನೇ ಬಿಗಿನರ್ಸ್ ಲಕ್ ಅಂತ ಕರೀತಾರೆ. ಅಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರೋಲ್ಲ. ಅಯ್ಯೋ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಹೋಪ್ ಸಹ ಇರೋಲ್ಲ, ಯಾವುದೇ ಪ್ರೆಷರ್ ಇರೋಲ್ಲ, ಚೆನ್ನಾಗಿ ಮಾಡಬೇಕು ಅನ್ನೋ ಪ್ರೆಷರ್ ಸಹ ಇರೋಲ್ಲ. ಏನೋ ಇದ್ದಕ್ಕಿದ್ದಾಗೆ ಕತ್ತೆ ಕುದುರೆ ಆದಂಗೆ ಏನೋ ಒಂದು ಮಾಡ್ತಾರೆ, ಅದು ಚೆನ್ನಾಗಿ ಆಗ್ಬಿಡುತ್ತೆ. ಅದು ಅವ್ರಿಗೆ ಗೊತ್ತಿಲ್ಲದಂಗೆ ಚೆನ್ನಾಗಾಗ್ಬಿಟ್ಟಿರುತ್ತೆ. ಸೊ ಅದೇ ರೀತಿ 365 ದಿನ 3 ಹೊತ್ತು ಅಡುಗೆ ಮಾಡೋರಿಗೆ ಪ್ರೆಷರು. ಅಯ್ಯೋ ಬೆಳಗ್ಗೆ ಏನು ಮಾಡಲಿ, ಮಧ್ಯಾಹ್ನ ಏನು ಮಾಡಲಿ, ರಾತ್ರಿ ಏನು ಮಾಡಲಿ, ನಾಳೆ ಏನು ಮಾಡಲಿ, ದ ಸೈಕಲ್ ಆ ಪ್ರೆಷರಲ್ಲಿ ಓಡ್ತಾ ಇರ್ತೀವಿ. ಹಾಗಾಗಿ 360 ದಿನ ಅಡುಗೆ ಮಾಡೋರು ಸ್ವಲ್ಪ ಒಂಥರ ಟಯರ್ಡ್ ಆಗಿಬಿಟ್ಟಿರ್ತಾರೆ. ಆದರೆ ವಾರಕ್ಕೊಂದಿನ ಬಂದು ಎಲ್ಲ ರೆಡಿ ಇದ್ದಾಗ, ಅದೇ ಪಾತ್ರೆ ತೊಳೆದು ಪುಡಿ ಸಡಿ ರೆಡಿಯಾಗಿ ತರಕಾರಿ ಪ್ರಾವಿಷನ್ ಎಲ್ಲ ರೆಡಿ ಆದಾಗ ಬಂದು ಅಲ್ಲಾಡಿಸೋರಿಗೆ ಯಾವುದೇ ಥರ ಪ್ರೆಷರ್ ಇರೋಲ್ಲ, ಎಕ್ಸ್ಪೆಕ್ಟೇಷನ್ ಇರೋಲ್ಲ. ಮತ್ತು ಅದು ತಿನ್ನೋರಿಗೂ ಅಷ್ಟೇ ಒಂದೇ ರುಚಿ ತಿಂದು ಬೇಜಾರಾಗಿರುತ್ತೆ. ಇದು ಯಾವುದೋ ಹೊಸ ರುಚಿ ತಿಂದಾಗ ಓಹೋ ಅದ್ಭುತವಾಗಿದೆ ಟೇಸ್ಟು ಅಂತ ಅನಿಸುತ್ತೆ. ಹಾಗಾಗಿ ಯಾವಾಗಲೂ ಅಪರೂಪಕ್ಕೆ ಅಡುಗೆ ಮಾಡೋರು ಅಡುಗೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸಿ, ಓಕೆನಾ?